ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರ ದೀಪದ ಬೆಳಕು ಎಷ್ಟು ಪ್ರಮುಖವಾಗಿದೆ ಎನ್ನುವುದಕ್ಕಿಂತ ಅದು ಕತ್ತಲೆಯನ್ನ ಸೀಳುವಲ್ಲಿ ಎಷ್ಟು ನಿರಂತರವಾಗಿದೆ ಎನ್ನುವುದು ಮುಖ್ಯವಾಗುವಂಥದ್ದು. ಜೀವನದಲ್ಲಿ ಸವಾಲುಗಳು ಬಂದಾಗ ನಿಮ್ಮ ವೇಗ ಕಡಿಮೆಯಾದರೂ ಪರವಾಗಿಲ್ಲ, ಆದರೆ ನಿಮ್ಮ ಪ್ರಯತ್ನದ ನಿರಂತರತೆ ಕಳೆದು ಹೋಗಬಾರದು. ಕಲ್ಲು ಬಂಡೆಯನ್ನ ಒಡೆಯುವುದು ಸುತ್ತಿಗೆಯ ಕೊನೆಯ ಏಟಲ್ಲ, ಬದಲಾಗಿ ಅದರ ಹಿಂದೆ ಬಿದ್ದಂತಹ ನೂರಾರು ನಿರಂತರ ಏಟುಗಳು. ನಿಮ್ಮ ಆಂತರಿಕ ಶಕ್ತಿಯನ್ನ ನಂಬಿ ಕತ್ತಲೆಯ ನಂತರ ಬೆಳಕು ಬಂದೇ ಬರುವಂತದ್ದನ್ನ ನೀವು ಖಂಡಿತವಾಗಿಯೂ ನೋಡುವಂತಹ ದಿನ ಬರುತ್ತದೆ. ಇಂದು ಹಣಕಾಸಿನ ದೃಷ್ಟಿಯಿಂದ ಅನುಕೂಲಕರವಾದಂತಹ ದಿನ. ನಿಂತು ಹೋಗಿದ್ದಂತಹ ಹಣದ ಹರಿವು ಪುನಃ ಆರಂಭವಾಗಲಿದೆ. ಹಳೆಯ ಬಾಕಿ ಅಥವಾ ಸಾಲದ ಹಣ ಕೈ ಸೇರುವಂತಹ ಸಾಧ್ಯತೆ ದಟ್ಟವಾಗಿದೆ. ಆದರೆ ಭವಿಷ್ಯದ ಸುರಕ್ಷತೆಗಾಗಿ ಹೂಡಿಕೆ ಮಾಡುವಾಗ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಅನಗತ್ಯ ಸಾಹಸಗಳಿಗೆ ಯಾವುದೇ ಕಾರಣಕ್ಕೂ ಕೈ ಹಾಕಬೇಡಿ. ಶೇಖರಣಾ ಯೋಜನೆಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಉದ್ಯೋಗಿಗಳಿಗೆ ಇಂದು ಅತ್ಯಂತ ಸಕ್ರಿಯವಾದಂತಹ ದಿನವಾಗಿರುತ್ತದೆ. ಕಚೇರಿಯಲ್ಲಿ ನಿಮ್ಮ ನಾಯಕತ್ವದ ಗುಣಗಳಿಗೆ ಸೂಕ್ತವಾದಂತಹ ಮನ್ನಣೆ ದೊರೆಯಲಿದೆ. ಸಹೋದ್ಯೋಗಿಗಳು ನಿಮ್ಮ ನಿರ್ಧಾರಗಳನ್ನ ಬೆಂಬಲಿಸಲಿದ್ದಾರೆ. ವ್ಯಾಪಾರ ಮತ್ತು ವ್ಯವಹಾರದ ಕ್ಷೇತ್ರದಲ್ಲಿ ನಿರೀಕ್ಷಿತ ಪ್ರಗತಿ ಕಂಡು ಬರುವಂತದ್ದು. ಹೊಸ ಯೋಜನೆಗಳನ್ನ ಜಾರಿಗೆ ತರಲು ಅಥವಾ ದೀರ್ಘಾವಧಿ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಒಳ್ಳೆಯ ದಿನವಾಗಿದೆ. ತಾಂತ್ರಿಕ ಮತ್ತು ಕೃಷಿ ಆಧಾರಿತ ವ್ಯವಹಾರದಲ್ಲಿ ಇರುವವರಿಗೆ ಆಕಸ್ಮಿಕ ಲಾಭದ ಯೋಗವಿದೆ. ಇನ್ನು ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವಿರುವಂತದ್ದು. ಸಂಗಾತಿಯೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಪರಸ್ಪರ ಅರಿವು ಹೆಚ್ಚಾಗಲಿದೆ. ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುವುದರಿಂದ ಮನಸ್ಸಿನ ಮೇಲಿದ್ದಂತಹ ದೊಡ್ಡ ಆತಂಕವೊಂದು ನಿವಾರಣೆಯಾಗಲಿದೆ. ಇನ್ನು ಮಿತ್ರರ ಭೇಟಿಯಿಂದ ಮನಸ್ಸಿಗೆ ಸಂತೋಷವೂ ಕೂಡ ಸಿಗುವಂತದ್ದು. ಇಂದು ನಿಮ್ಮ ದೈಹಿಕ ಶಕ್ತಿ ಮತ್ತು ಉತ್ಸಾಹ ಉತ್ತಮ ಮಟ್ಟದಲ್ಲಿದೆ. ಆದಾಗ್ಯೂ ಕೂಡ ಉಷ್ಣಾಂಶದ ಏರುಪೇರಿನಿಂದಾಗಿ ಸಣ್ಣ ಮಟ್ಟದ ದೈಹಿಕ ಆಯಾಸ ಅಥವಾ ತಲೆನೋವು ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಮತ್ತು ಧ್ಯಾನಕ್ಕೆ ಸ್ವಲ್ಪ ಸಮಯವನ್ನ ಮೀಸಲಿಡಬೇಕಾಗುತ್ತೆ. ಇಂದು ಮುಂಜಾನೆ ಶಿವನಿಗೆ ಜಲ ಅಥವಾ ಹಾಲಿನ ಅಭಿಷೇಕವನ್ನ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸುವುದರಿಂದ ಮಾನಸಿಕ ಒತ್ತಡ ನಿವಾರಣೆಯಾಗುವಂತದ್ದು. ಇನ್ನು ಕಾರ್ಯಕ್ಷೇತ್ರದಲ್ಲಿ ಜಯವೂ ಕೂಡ ನಿಮಗೆ ಒದಗಿ ಬರುವಂತದ್ದು. ಇಂದು ನಿಮ್ಮ ರಾಶಾಧಿಪತಿಯಾದಂತಹ ಮಂಗಳನ ದೋಷ ನಿವಾರಣೆಗಾಗಿ ಓಂ ಕ್ರಾಂಗ್ ಕ್ರೀಂಗ್ ಕ್ರೌಂಗ್ ಸಹ ಭೌಮಾಯ ನಮಃ ಅಥವಾ ಓಂ ಅಂಗರಖಾಯ ನಮಃ ಎಂಬ ಮಂತ್ರವನ್ನ 11 ಬಾರಿ ಪಠಿಸಬೇಕಾಗತ್ತೆ. ಇಂದು ನಿಮ್ಮ ಉಡುಪಿನಲ್ಲಿ ಬಿಳಿ ಅಥವಾ ಕೆಂಪು ಬಣ್ಣಕ್ಕೆ ಪ್ರಾಮುಖ್ಯತೆಯನ್ನ ನೀಡಬೇಕಾಗತ್ತೆ. ಇದು ನಿಮ್ಮಲ್ಲಿ ಸಕಾರಾತ್ಮಕ ಶಕ್ತಿಯನ್ನ ವೃದ್ಧಿಸುವಂತದ್ದು. ಇನ್ನು ಸಾಧ್ಯವಾದರೆ ಗೋವಿಗೆ ಸ್ವಲ್ಪ ನೆನೆಸಿದಂತಹ ಕಡಲೆಬೇಳೆ ಅಥವಾ ಹಸಿರು ತರಕಾರಿಯನ್ನ ನೀಡಬೇಕಾಗುತ್ತೆ. ಇದು ನಿಮ್ಮ ಜಾತಕದ ನಕಾರಾತ್ಮಕ ಭಾವನೆಗಳನ್ನ ಕಡಿಮೆ ಮಾಡುವಂತದ್ದು. ಶುಭ ಸಂಖ್ಯೆಯಾಗಿ 9 ಮತ್ತು 1 ಬಳಸಿ. ವೃಷಭ ರಾಶಿಯವರ ನದಿ ಹರಿಯುವಾಗ ಬಂಡೆಗಳನ್ನ ಮುರಿದು ಮುನ್ನಡೆಯುವುದಿಲ್ಲ, ಬದಲಾಗಿ ತನ್ನ ನಿರಂತರತೆಯಿಂದ ಬಂಡೆಗಳನ್ನೇ ಕರಗಿಸಿ ದಾರಿಯನ್ನ ಮಾಡಿಕೊಳ್ಳುತ್ತದೆ. ಜೀವನದಲ್ಲಿ ಎದುರಾಗುವ ಸವಾಲುಗಳು ನಿಮ್ಮನ್ನ ತಡೆಯಲು ಬರುವುದಿಲ್ಲ. ನಿಮ್ಮೊಳಗಿನ ಅದಮ್ಯ ತಾಳ್ಮೆ ಮತ್ತು ಸಾಮರ್ಥ್ಯವನ್ನ ಜಗತ್ತಿಗೆ ಪರಿಚಯಿಸಲು ಬರುತ್ತವೆ. ನಿಮ್ಮ ಶ್ರಮದ ಮೇಲೆ ನಿಮಗಿರುವಂತಹ ನಂಬಿಕೆಯೇ ನಿಮ್ಮನ್ನ ಶಿಖರಕ್ಕೆ ಕೊಂಡೊಯ್ಯುವಂತಹ ಏಕೈಕ ಶಕ್ತಿ ಆಗಿರುವಂತದ್ದು. ನಿಮ್ಮ ಸ್ಥಿರತೆ ಮತ್ತು ದೃಢತೆ ನಿಮ್ಮ ಜನ್ಮಜಾತ ಗುಣಗಳಾಗಿರುವಂತದ್ದು. ಯಾವುದೇ ತಾತ್ಕಾಲಿಕ ಹಿನ್ನಡೆಗೆ ಧೃತಿಗೆಡಬೇಡಿ. ನಿಧಾನವಾದರೂ ನಿಮ್ಮ ಯಶಸ್ಸು ಯಾವುದೇ ಕಾರಣಕ್ಕೂ ಶಾಶ್ವತವಾಗಿರುವಂತದ್ದು. ಇಂದು ಉದ್ಯೋಗ ರಂಗದಲ್ಲಿ ನಿಮಗೆ ಅತ್ಯಂತ ಸಕಾರಾತ್ಮಕ ದಿನವಾಗಿದೆ. ಕಚೇರಿಯಲ್ಲಿ ನಿಮ್ಮ ತಾಳ್ಮೆ ಮತ್ತು ಕಠಿಣವಾದಂತಹ ಪರಿಶ್ರಮಕ್ಕೆ ಹಿರಿಯರ ಅಧಿಕಾರಿಗಳಿಂದ ಮನ್ನಣೆ ಸಿಗಲಿದೆ. ಸಹೋದ್ಯೋಗಿಗಳೊಂದಿಗೆ ಇದ್ದಂತಹ ಭಿನ್ನಾಭಿಪ್ರಾಯಗಳು ದೂರವಾಗಲಿವೆ. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭ ಹರಿದು ಬರಲಿದೆ. ಹೊಸ ಉದ್ಯಮ ಆರಂಭಿಸಲು ಅಥವಾ ವಿಸ್ತರಿಸಲು ಯೋಚಿಸುತ್ತಿದ್ದರೆ ಇಂದಿನ ಗ್ರಹಗತಿಗಳು ನಿಮಗೆ ಪೂರಕವಾಗಿರುವಂತದ್ದು. ಇನ್ನು ಹಣಕಾಸಿನ ದೃಷ್ಟಿಯಿಂದ ಇಂದು ಪ್ರಗತಿಪರವಾದಂತಹ ದಿನ. ಧನ ಆದಾಯದ ಮೂಲಗಳು ಹೆಚ್ಚಾಗಲಿವೆ. ಸ್ಥಿರ ಆಸ್ತಿ ಅಥವಾ ವಾಹನ ಖರೀದಿಗೆ ಸಂಬಂಧಿಸಿದ ಮಾತುಕತೆಗಳು ಯಶಸ್ವಿಯಾಗಲಿವೆ. ಆದರೆ ಹಿತಶತ್ರುಗಳ ಬಗ್ಗೆ ಸ್ವಲ್ಪ ಜಾಗೃತೆಯನ್ನ ವಹಿಸಬೇಕಾಗುತ್ತೆ. ಯಾರನ್ನು ಅತಿಯಾಗಿ ನಂಬಿ ಹಣದ ವ್ಯವಹಾರ ಮಾಡಬೇಡಿ. ಭವಿಷ್ಯದ ಉಳಿತಾಯ ಯೋಜನೆಗಳಿಗೆ ಹಣ ವಿನಿಯೋಗಿಸಲು ಇದು ಸೂಕ್ತವಾದಂತಹ ಸಮಯವಾಗಿದೆ. ಇನ್ನು ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವಿರುವಂತದ್ದು. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಂತಹ ದಿನ. ಇದು ನಿಮ್ಮಿಬ್ಬರ ನಡುವಿನ ಬಾಂಧವ್ಯವನ್ನ ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ಮನೆಯ ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆಯೂ ಕೂಡ ಕಂಡು ಬರುವಂತದ್ದು. ದೂರದ ಸಂಬಂಧಿಕರಿಂದ ಶುಭ ವಾರ್ತೆಗಳು ಕೇಳುವಂತಹ ಯೋಗವೂ ಕೂಡ ಇರುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮವಾಗಿದೆ. ಆದಾಗ್ಯೂ ಕಣ್ಣಿನ ಉರಿ ಅಥವಾ ಶೀತದಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಮಾನಸಿಕ ಪ್ರಶಾಂತತೆಗಾಗಿ ಯೋಗ ಅಥವಾ ಪ್ರಾಣಾಯಾಮಕ್ಕೆ ಒತ್ತನ್ನ ನೀಡಬೇಕಾಗುತ್ತೆ. ನೀವು ಇಂದು ಮುಂಜಾನೆ ಹತ್ತಿರದ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಶಿವಲಿಂಗಕ್ಕೆ ಶುದ್ಧವಾದಂತಹ
ನೀರು ಅಥವಾ ಹಾಲಿನ ಅಭಿಷೇಕವನ್ನ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನ 21 ಬಾರಿ ಜಪಿಸಿ. ಇದು ಮಾನಸಿಕ ನೆಮ್ಮದಿ ಮತ್ತು ಕಾರ್ಯಸಿದ್ಧಿಯನ್ನ ನೀಡುವಂತದ್ದು. ಇಂದು ನಿಮ್ಮ ಉಡುಪಿನಲ್ಲಿ ಬಿಳಿ ಅಥವಾ ತಿಳಿ ಬಣ್ಣಗಳಿಗೆ ಆತಿಥ್ಯವನ್ನು ನೀಡಬೇಕಾಗುತ್ತೆ. ಬಿಳಿ ಬಣ್ಣದ ಕರವಸ್ತ್ರವನ್ನ ಜೊತೆಯಲ್ಲಿಟ್ಟುಕೊಳ್ಳುವುದು ನಿಮ್ಮ ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸುವಂತದ್ದು. ಸೌರಭ ಹಾಗೂ ಆರ್ಥಿಕ ವೃದ್ಧಿಗಾಗಿ ಅರ್ಚಕರಿಗೆ ಅಥವಾ ಅಗತ್ಯವಿರುವವರಿಗೆ ಸ್ವಲ್ಪ ಅಕ್ಕಿ, ಸಕ್ಕರೆ ಅಥವಾ ಹಾಲನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಮಂತ್ರ ಪಠಣೆಯನ್ನ ಮಾಡುವಂತದ್ದು. ಶುಕ್ರ ಗ್ರಹದ ಅನುಗ್ರಹಕ್ಕಾಗಿ ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನ 11 ಬಾರಿ ಸ್ಮರಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 6 ಮತ್ತು 2 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ರೇಷ್ಮೆ ಬಣ್ಣವನ್ನ ಬಳಸಿ. ಮಿಥುನ ರಾಶಿಯವರೇ, ದ್ವಂದ್ವಗಳನ್ನ ಬದಿಗಿಟ್ಟು ನಿಮ್ಮ ಅಖಂಡ ಏಕಾಗ್ರತೆಯನ್ನ ಪ್ರದರ್ಶಿಸಲು ಇದು ಸೂಕ್ತವಾದಂತಹ ಸಮಯವಾಗಿರುವಂತದ್ದು. ನಿಮ್ಮ ಆಂತರಿಕ ಶಕ್ತಿಯೇ ನಿಮಗೆ ದಾರಿದೀಪವಾಗುವಂತದ್ದು. ಬಾಹ್ಯ ಜಗತ್ತಿನ ಗದ್ದಲಗಳು ನಿಮ್ಮ ಆಂತರಿಕ ಧ್ವನಿಯನ್ನ ಅಡಗಿಸದಿರಲಿ. ನಿಮ್ಮ ಆಲೋಚನೆಗಳಿಗೆ ಸೃಷ್ಟಿಸುವಂತಹ ಶಕ್ತಿ ಇದೆ, ಹಾಗೆಯೇ ಧ್ವಂಸಗೊಳಿಸುವಂತಹ ಶಕ್ತಿಯೂ ಕೂಡ ಇರುವಂತದ್ದು. ಪರಿಸ್ಥಿತಿಗಳು ನಿಮ್ಮನ್ನ ನಿಯಂತ್ರಿಸುವ ಮುನ್ನ ನಿಮ್ಮ ಮನಸ್ಸನ್ನ ನೀವು ನಿಯಂತ್ರಿಸಬೇಕಾಗತ್ತೆ. ನೆನಪಿಡಿ, ಪ್ರತಿಭೆಗಿಂತಲೂ ಮಿಗಿಲಾದದ್ದು ನಿಮ್ಮ ಆಂತರಿಕ ಸ್ಥಿರತೆಯಾಗಿರುವಂತದ್ದು. ಶಾಂತವಾದ ಸಾಗರವು ಮಾತ್ರ ಆಳವಾದ ಮುತ್ತುಗಳನ್ನ ಅಡಗಿಸಿಟ್ಟುಕೊಂಡಿರುವಂತದ್ದು. ಇಂದು ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವಿರುವಂತದ್ದು. ಸಂಗಾತಿಯ ಸಕಾಲಿಕ ಸಲಹೆಗಳು ನಿಮ್ಮ ವೃತ್ತಿ ಜೀವನದ ಗೊಂದಲಗಳನ್ನ ನಿವಾರಿಸಲು ಸಹಾಯವನ್ನ ಮಾಡ್ತವೆ. ಹಿರಿಯರ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನವನ್ನ ಹರಿಸಬೇಕಾಗ್ತದೆ. ಆಪ್ತ ಮಿತ್ರರಿಂದ ನಿರೀಕ್ಷಿತವಾದಂತಹ ಸಹಾಯ ಕೂಡ ದೊರೆಯುವಂತಹ ದಿನವಾಗುವಂತದ್ದು. ಇಂದು ಹಣಕಾಸಿನ ದೃಷ್ಟಿಯಿಂದ ನಿಮಗೆ ಅನುಕೂಲಕರವಾದಂತಹ ದಿನ. ಬರಬೇಕಾಗಿದ್ದಂತಹ ಹಳೆಯ ಬಾಕಿ ಹಣ ಅಥವಾ ಸಾಲದ ರೂಪದಲ್ಲಿ ನೀಡಿದ್ದಂತಹ ಹಣ ಕೈ ಸೇರುವಂತಹದ್ದು. ಆದರೆ ಹೂಡಿಕೆಗಳ ವಿಷಯದಲ್ಲಿ ಯಾವುದೇ ಆತುರದ ನಿರ್ಧಾರವನ್ನ ತೆಗೆದುಕೊಳ್ಳಬೇಡಿ. ಭವಿಷ್ಯದ ಯೋಜನೆಗಳಿಗಾಗಿ ಉಳಿತಾಯವನ್ನ ಮಾಡಲು ಇದು ಸೂಕ್ತವಾದಂತಹ ಸಮಯವಾಗಿದೆ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಲಿವೆ. ನಿಮ್ಮ ಬಹುಮುಖ ಪ್ರತಿಭೆ ಮತ್ತು ಸಮಯ ಪ್ರಜ್ಞೆಯಿಂದ ಕಠಿಣವಾದ ಕೆಲಸಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸುವಂತಹದ್ದು. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಮಾತಿನ ಮೇಲೆ ನಿಗಾವನ್ನ ಇಟ್ಕೊಳ್ಬೇಕಾಗತ್ತೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಇದೆ. ತಾಂತ್ರಿಕ ಮತ್ತು ಸೃಜನಶೀಲ ಕ್ಷೇತ್ರದಲ್ಲಿರುವವರಿಗೆ ಉತ್ತಮ ಪ್ರಗತಿಯು ಕೂಡ ಕಂಡು ಬರುವಂತದ್ದನ್ನ ಕಾಣ್ತೀರ. ಇನ್ನು ಆರೋಗ್ಯದ ಕಡೆಗೆ ಇಂದು ಸ್ವಲ್ಪ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಅತಿಯಾದ ಆಲೋಚನೆಗಳಿಂದಾಗಿ ದೈಹಿಕ ಆಯಾಸ ಮತ್ತು ನಿದ್ರಾಹೀನತೆಯು ಕೂಡ ಕಾಣಿಸಿಕೊಳ್ಳಬಹುದಾದಂತದ್ದನ್ನ ನೋಡ್ತೀರಾ. ಇಂದು ಮುಂಜಾನೆ ಶಿವಲಿಂಗಕ್ಕೆ ಜಲ ಅಥವಾ ಹಾಲಿನ ಅಭಿಷೇಕವನ್ನ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗತ್ತೆ. ಇದರಿಂದ ಮನಸ್ಸಿನ ಒತ್ತಡ ನಿವಾರಣೆಯಾಗಿ ಮನಸ್ಸಿಗೆ ದೃಢತೆಯು ಕೂಡ ಸಿಗುವಂತದ್ದು. ನಿಮ್ಮ ರಾಶಾಧಿಪತಿಯಾದಂತಹ ಬುಧನ ಅನುಗ್ರಹಕ್ಕಾಗಿ ಹಸಿರು ಬಣ್ಣದ ಬಟ್ಟೆಯನ್ನ ಧರಿಸಿ ಅಥವಾ ಹಸಿರು ಕರವಸ್ತ್ರವನ್ನ ನಿಮ್ಮ ಬಳಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ಸಾಧ್ಯವಾದರೆ ಗೋವಿಗೆ ಹಸಿರು ಹುಲ್ಲು ಅಥವಾ ತರಕಾರಿಯನ್ನ ತಿನ್ನಿಸಬೇಕಾಗತ್ತೆ. ಇದು ನಿಮ್ಮ ಜಾತಕದ ಬುಧ ದೋಷವನ್ನ ನಿವಾರಿಸಿ ವ್ಯವಹಾರದಲ್ಲಿ ಯಶಸ್ಸನ್ನ ತಂದುಕೊಡುತ್ತದೆ. ಇನ್ನು ಗಣೇಶನಿಗೆ ಗರಿಕೆಯನ್ನ ಅರ್ಪಿಸಿ ಪ್ರಾರ್ಥಿಸುವುದರಿಂದ ಬುದ್ಧಿಶಕ್ತಿ ಚುರುಕಾಗ್ತದೆ ಮತ್ತು ಕಾರ್ಯಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತವೆ. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 1 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ. ನೀವು ಕಟಕ ರಾಶಿಯವರೇ, ನೀವು ಭಾವಜೀವಿಗಳು ಮತ್ತು ಅಪಾರವಾದಂತಹ ಸಹನ ಶಕ್ತಿ ಉಳ್ಳವರು. ಹೊರಗಿನ ಗದ್ದಲಗಳು ನಿಮ್ಮ ಮನಸ್ಸಿನ ನೆಮ್ಮದಿಯನ್ನ ಕೆಡಿಸಲು ಬಿಡಬೇಡಿ. ಯಾವುದೇ ಕಾರಣಕ್ಕೂ ನಿಮ್ಮ ಶಾಂತತೆಯ ಶತ್ರುಗಳ ಮೇಲಿನ ನಿಮ್ಮ ಅತಿದೊಡ್ಡದಾದಂತಹ ಜಯ. ಸಮುದ್ರದ ಅಲೆಗಳು ತೀರವನ್ನ ಅಪ್ಪಳಿಸಿ ಮತ್ತೆ ಹಿಂದೆ ಸರಿಯುವುದು ಸೋಲಲ್ಲ, ಅದು ಮುಂದಿನ ದೊಡ್ಡ ಅಲೆಗೆ ಶಕ್ತಿ ಪಡೆದುಕೊಳ್ಳುವಂತಹ ಪ್ರಕೃತಿಯ ನಿಯಮವಾಗಿರುವಂತದ್ದು. ನಿಮ್ಮ ಜೀವನದಲ್ಲಿ ಬರುವಂತಹ ನಿಶಬ್ದದ ದಿನಗಳು ಅಥವಾ ಹಿನ್ನಡೆಗಳು ನಿಮ್ಮ ಅಂತ್ಯವಲ್ಲ, ಅವು ನೀವು ಇನ್ನಷ್ಟು ಪ್ರಬುದ್ಧರಾಗಿ ಬಲಿಷ್ಠರಾಗಿ ಎದ್ದು ನಿಲ್ಲಲು ಪ್ರಕೃತಿ ನೀಡುತ್ತಿರುವಂತಹ ರಹಸ್ಯ ಸಮಯವಾಗಿದೆ. ನಿಮ್ಮ ಅಂತರಂಗದ ಧ್ವನಿಯನ್ನ ನಂಬಿ ಮುನ್ನಡೆದರೆ ಖಂಡಿತವಾಗಿಯೂ ಜಯ ನಿಮ್ಮದಾಗುವಂಥದ್ದು. ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಲಿವೆ. ನಿಮ್ಮ ಮೃದು ಸ್ವಭಾವ ಮತ್ತು ತಾಳ್ಮೆಯೇ ಇಂದು ನಿಮ್ಮನ್ನ ಕಠಿಣ ಪರಿಸ್ಥಿತಿಗಳಿಂದ ಪಾರು ಮಾಡುವಂಥದ್ದು. ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳಿಗೆ ಆಸ್ಪದವನ್ನ ನೀಡಬೇಡಿ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಇದೆ. ಆದರೆ ಸಹಿ ಮಾಡುವ ಮುನ್ನ ದಾಖಲೆಯನ್ನ ಸರಿಯಾಗಿ ಪರಿಶೀಲನೆಯನ್ನು ಮಾಡಬೇಕಾಗುತ್ತೆ. ಇನ್ನು ಹಣಕಾಸಿನ ವಿಷಯದಲ್ಲಿ ಇಂದು ಸಾಧಾರಣವಾದಂತಹ ದಿನ. ಆದಾಯಕ್ಕೆ ಕೊರತೆಯಾಗದಿದ್ದರೂ ಅನಿರೀಕ್ಷಿತವಾಗಿ ಮನೆ ರಿಪೇರಿ ಅಥವಾ ವಾಹನ ದುರಸ್ತಿಗಾಗಿ ಹಣ ವೆಚ್ಚವಾಗಬಹುದು. ಷೇರು ಮಾರುಕಟ್ಟೆ ಅಥವಾ ಯಾವುದೇ ಹೂಡಿಕೆ ಮಾಡುವ ಮುನ್ನ ನುರಿತವರ ಸಲಹೆಯನ್ನ ಪಡೆಯುವುದು ಉತ್ತಮವಾಗಿರುವಂತದ್ದು. ಅತಿ ಆಸೆಗೆ ಬಿದ್ದು ಹಣವನ್ನ ಯಾರಿಗೂ ಕೂಡ ಸಾಲವಾಗಿ ನೀಡಬೇಡಿ. ಇನ್ನು ಕುಟುಂಬದಲ್ಲಿ ಇಂದು ಭಾವನಾತ್ಮಕ ಒಳದೋಷಗಳು ದೂರವಾಗಿ ನೆಮ್ಮದಿ ನೆಲೆಸಲಿದೆ. ಜೀವನ ಸಂಗಾತಿಯ ಆರೋಗ್ಯದ ಕಡೆಗೆ ಸ್ವಲ್ಪ
ಸ್ವಲ್ಪ ಗಮನವನ್ನ ಹರಿಸಬೇಕಾಗಬಹುದು. ಅವರ ಭಾವನೆಗಳಿಗೆ ಗೌರವವನ್ನ ನೀಡುವುದರಿಂದ ಸಂಬಂಧ ಇನ್ನಷ್ಟು ಗಟ್ಟಿ ಆಗ್ತದೆ. ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ಸಂತೋಷವೂ ಕೂಡ ಉಂಟಾಗುವಂತದ್ದು. ಇನ್ನು ಚಂದ್ರನ ಪ್ರಭಾವದಿಂದಾಗಿ ಇಂದು ನಿಮಗೆ ಸಣ್ಣ ಮಟ್ಟದ ಮಾನಸಿಕ ಚಂಚಲತೆ ಅಥವಾ ಅಸ್ಥಿರತೆ ಕಾಡಬಹುದು. ಶೀತ, ಕೆಮ್ಮು ಅಥವಾ ಉಸಿರಾಟದ ತೊಂದರೆ ಇರುವವರು ಹವಾಮಾನ ವೈಪರೀತ್ಯದಿಂದಾಗಿ ಸ್ವಲ್ಪ ಜಾಗರೂಕರಾಗಿರಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಶಿವನಿಗೆ ಶುದ್ಧವಾದಂತಹ ನೀರು ಅಥವಾ ಹಾಲಿನಿಂದ ಅಭಿಷೇಕವನ್ನ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಿ. ಇದರಿಂದ ಮಾನಸಿಕ ಒತ್ತಡ ನಿವಾರಣೆಯಾಗಿ ಮನಸ್ಸು ಪ್ರಸನ್ನಗೊಳ್ಳುತ್ತದೆ. ಓಂ ಶ್ರಾಂ ಶ್ರೀಂ ಶ್ರೌಂ ಸಂ ಚಂದ್ರಮಸೇ ನಮಃ ಮಂತ್ರವನ್ನ ಪಠಿಸುವುದರಿಂದ ಜಾತಕದಲ್ಲಿ ಚಂದ್ರನ ಬಲ ಹೆಚ್ಚಿ ಆರ್ಥಿಕ ಮತ್ತು ಆರೋಗ್ಯದ ಸಮಸ್ಯೆಗಳು ದೂರವಾಗ್ತವೆ. ಇಂದು ಸಕ್ಕರೆ, ಬಿಳಿ ಅಕ್ಕಿ ಅಥವಾ ಹಾಲನ್ನ ದಾನವಾಗಿ ಮಾಡುವುದು ಶ್ರೇಷ್ಠವಾದುದು. ಸಾಧ್ಯವಾದರೆ ತಾಯಿಯ ಆಶೀರ್ವಾದವನ್ನ ಪಡೆದು ದಿನದ ಕೆಲಸವನ್ನ ಆರಂಭಿಸಬೇಕಾಗುತ್ತೆ. ಇಂದು ತಿಳಿಬಿಳಿ ಅಥವಾ ಮುತ್ತಿನ ಬಣ್ಣದ ಉಡುಪನ್ನ ಧರಿಸುವುದು ನಿಮಗೆ ಸಕಾರಾತ್ಮಕ ಶಕ್ತಿಯನ್ನ ನೀಡುವಂತದ್ದು. ಶುಭ ಸಂಖ್ಯೆಯಾಗಿ 2 ಮತ್ತು 7 ಬಳಸಬೇಕಾಗುತ್ತೆ ನೀವು. ಸಿಂಹರಾಶಿಯವರೇ, ಸೂರ್ಯನಿಗೆ ಗ್ರಹಣ ಹಿಡಿದಾಗ ಜಗತ್ತು ಕತ್ತಲಾಗಬಹುದು, ಆದರೆ ಸೂರ್ಯ ತನ್ನ ಪ್ರಕಾಶವನ್ನ ಎಂದಿಗೂ ಕೂಡ ಕಳೆದುಕೊಳ್ಳುವುದಿಲ್ಲ. ಗ್ರಹಣ ಮುಗಿದ ತಕ್ಷಣ ಅದು ಮತ್ತಷ್ಟು ತೇಜಸ್ಸಿನಿಂದ ಕಂಗೊಳಿಸುತ್ತದೆ. ನಿಮ್ಮ ಜೀವನದ ಸವಾಲುಗಳು ಸಹ ಅಷ್ಟೇ. ಅವು ನಿಮ್ಮನ್ನ ಶಾಶ್ವತವಾಗಿ ಮುಚ್ಚಿಡಲು ಸಾಧ್ಯವಿಲ್ಲ. ನಿಮ್ಮಲ್ಲಿರುವಂತಹ ಆಂತರಿಕ ಅಗ್ನಿ ಮತ್ತು ಸಿಂಹ ಸದೃಶ ಧೈರ್ಯವನ್ನ ಜಾಗೃತಗೊಳಿಸಿ. ನೆನಪಿರಲಿ, ರಾಜಶಾಸ್ತ್ರಗಳಿಂದಾಗಿ ರಾಜನಾಗುವುದಿಲ್ಲ, ತನ್ನ ಸ್ವಾಭಿಮಾನ ಮತ್ತು ಅದಮ್ಯ ಸಂಕಲ್ಪದಿಂದ ರಾಜನಾಗುತ್ತಾನೆ. ಇಂದು ನಿಮ್ಮ ದೈಹಿಕ ಆರೋಗ್ಯವು ಉತ್ತಮವಾಗಿರುತ್ತದೆ, ಆದರೆ ಅತಿಯಾದ ಕೆಲಸದ ಒತ್ತಡದಿಂದಾಗಿ ಸಂಜೆಯ ವೇಳೆಗೆ ಸ್ವಲ್ಪ ಕಣ್ಣಿನ ಆಯಾಸ ಅಥವಾ ಬೆನ್ನು ನೋವು ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಮತ್ತು ಧ್ಯಾನ ಮಾಡುವುದರಿಂದ ಮಾನಸಿಕ ಶಾಂತಿ ಲಭಿಸುವಂತದ್ದು. ಇನ್ನು ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವಿರುವಂತದ್ದು. ಸಂಗಾತಿಯೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಬಾಂಧವ್ಯ ಗಟ್ಟಿಯಾಗಲಿದೆ. ಮಕ್ಕಳ ಪ್ರಗತಿಯು ಮನಸ್ಸಿಗೆ ಸಂತೋಷವನ್ನ ತರುವಂತದ್ದು. ಪ್ರೇಮಿಗಳಿಗೆ ಪರಸ್ಪರರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳಲು ಇದು ಸಕಾಲವಾಗಿದೆ. ಇನ್ನು ಆತ್ಮೀಯ ಮಿತ್ರರೊಬ್ಬರ ಭೇಟಿಯಿಂದ ಹಳೆಯ ನೆನಪುಗಳು ಕೂಡ ಮರುಕಳಿಸಲಿವೆ. ಇನ್ನು ಆರ್ಥಿಕವಾಗಿ ಇಂದು ಅನುಕೂಲಕರವಾದಂತಹ ದಿನ. ನಿರೀಕ್ಷಿತ ಮೂಲಗಳಿಂದ ಧನ ಆಗಮನವಾಗಲಿದ್ದು ಆರ್ಥಿಕ ಸ್ಥಿತಿ ಸದೃಢವಾಗಲಿದೆ. ಭೂಮಿ ಅಥವಾ ವಾಹನ ಖರೀದಿಗಾಗಿ ಹಣ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಹಿರಿಯರ ಸಲಹೆಯನ್ನ ಪಡೆಯುವುದು ಮುಂದುವರಿಯಬಹುದಾಗಿದೆ. ಇನ್ನು ಅನಗತ್ಯ ಖರ್ಚುಗಳಿಗೆ ಕಡಿವಾಣವನ್ನ ಹಾಕುವುದು ನಿಮ್ಮ ಉಳಿತಾಯಕ್ಕೆ ಸಹಕಾರಿಯಾಗುವಂತದ್ದು. ಇಂದು ಉದ್ಯೋಗದ ಕ್ಷೇತ್ರದಲ್ಲಿ ನಿಮ್ಮ ನಾಯಕತ್ವದ ಗುಣಕ್ಕೆ ಮತ್ತು ಪರಿಶ್ರಮಕ್ಕೆ ತಕ್ಕಂತಹ ಮನ್ನಣೆ ದೊರೆಯುವಂತದ್ದು. ಮೇಲಾಧಿಕಾರಿಗಳು ನಿಮ್ಮ ನಿರ್ಧಾರಗಳನ್ನ ಮುಕ್ತವಾಗಿ ಶ್ಲಾಘಿಸುತ್ತಾರೆ. ಸಹೋದ್ಯೋಗಿಗಳಿಂದ ಉತ್ತಮ ಸಹಕಾರ ಸಿಗಲಿದೆ. ವ್ಯಾಪಾರಸ್ಥರಿಗೆ ದೀರ್ಘಾವಧಿಯ ಲಾಭ ತಂದುಕೊಡುವಂತಹ ಹೊಸ ಒಪ್ಪಂದಗಳು ಕೈ ಸೇರುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿರುವಂತದ್ದು. ಇಂದು ಮುಂಜಾನೆ ಬೇಗ ಎದ್ದು ಶುಚಿಯಾಗಿ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಕೆಂಪು ಚಂದನ ಅಥವಾ ಕೆಂಪು ಹೂವನ್ನ ಹಾಕಿ ಸೂರ್ಯ ದೇವನಿಗೆ ಅಗ್ರ್ಯವನ್ನ ನೀಡಬೇಕಾಗುತ್ತೆ. ಇದು ನಿಮ್ಮ ತೇಜಸ್ಸು ಮತ್ತು ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತದ್ದು. ಇಂದು ಸೋಮವಾರವಾಗಿರುವುದರಿಂದ ಶಿವಲಿಂಗಕ್ಕೆ ಜಲಾಭಿಷೇಕವನ್ನ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಿ. ಇದರಿಂದ ಮಾನಸಿಕ ಒತ್ತಡಗಳು ನಿವಾರಣೆಯಾಗಿ ಮನಸ್ಸಿನ ದೃಢತೆ ಸಿಗುವಂತದ್ದು. ಇಂದು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಗೋಧಿ ಅಥವಾ ಬೆಲ್ಲವನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇದು ನಿಮ್ಮ ಜಾತಕದಲ್ಲಿ ಸೂರ್ಯನ ಬಲವನ್ನ ವೃದ್ಧಿಸುವಂತದ್ದು. ಇಂದು ನಿಮ್ಮ ದೈನಂದಿನ ಕೆಲಸಗಳಲ್ಲಿ ಕೇಸರಿ, ಕೆಂಪು ಅಥವಾ ಬಂಗಾರದ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಿ. ಶುಭ ಸಂಖ್ಯೆಯಾಗಿ 1 ಮತ್ತು 9 ಬಳಸಿ. ಕನ್ಯಾ ರಾಶಿಯವರೇ, ನಿಮ್ಮ ವಿಶ್ಲೇಷಣಾತ್ಮಕ ಗುಣ ಮತ್ತು ತಾಳ್ಮೆ ನಿಮ್ಮನ್ನ ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯುತ್ತದೆ. ಹೊರಗಿನ ಗದ್ದಲಗಳಿಗೆ ಕಿವಿಗೊಡದೆ ನಿಮ್ಮ ಅಂತರಾತ್ಮದ ಧ್ವನಿಯನ್ನ ಆಲಿಸಿ ಮುನ್ನಡೆದರೆ ಜಯ ಮತ್ತು ಯಶಸ್ಸು ನಿಮ್ಮದಾಗುವಂತದ್ದು. ನದಿಯ ನೀರಿನ ಹರಿವು ಬಂಡೆಗಳನ್ನ ಸವಿಯುವಂತೆ ಮಾಡುವುದು ಅದರ ಬಲದಿಂದಲ್ಲ, ಬದಲಿಗೆ ಅದರ ನಿರಂತರತೆಯಿಂದ. ಜೀವನದಲ್ಲಿ ಎದುರಾಗುವಂತಹ ಸವಾಲುಗಳು ಎಷ್ಟೇ ಕಠಿಣವಾಗಿದ್ದರೂ ನಿಮ್ಮ ನಿರಂತರ ಪರಿಶ್ರಮ ಮತ್ತು ತಾಳ್ಮೆಯ ಮುಂದೆ ಅವು ಕರಗಲೇಬೇಕಾಗ್ತದೆ. ನಿಮ್ಮೊಳಗಿನ ಶಾಂತಿಯೇ ನಿಮ್ಮ ಅತ್ಯಂತ ದೊಡ್ಡ ಆಯುಧ ಎಂಬುದನ್ನು ನೀವು ಮರೆಯುವ ಹಾಗಿಲ್ಲ. ಇಂದು ಆರ್ಥಿಕವಾಗಿ ಅನುಕೂಲಕರವಾದಂತಹ ದಿನವಾಗಿದೆ. ದೀರ್ಘಕಾಲದ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ದೊರೆಯುವಂತಹ ಸೂಚನೆ ಇದೆ. ಆದರೆ ಕುಟುಂಬದ ಹಿರಿಯರ ಆರೋಗ್ಯದ ನಿಮಿತ್ತ ಅಥವಾ ಗೃಹೋಪಯೋಗಿ ವಸ್ತುಗಳ ಖರೀದಿಗಾಗಿ ಅನಿರೀಕ್ಷಿತ ವೆಚ್ಚಗಳು ಎದುರಾಗಬಹುದು. ಹಣಕಾಸಿನ ಸಮತೋಲನವನ್ನ ಕಾಯ್ದುಕೊಳ್ಳುವುದು ಮುಖ್ಯವಾಗಿರುವಂತದ್ದು. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿಯ ವಾತಾವರಣವಿರುವಂತದ್ದು. ಸಂಗಾತಿಯು ನಿಮ್ಮ ಆಲೋಚನೆಗಳಿಗೆ ಸಂಪೂರ್ಣವಾದಂತಹ ಬೆಂಬಲವನ್ನ ನೀಡಲಿದ್ದಾರೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನ ದ್ವಿಗುಣಗೊಳಿಸಿದೆ ಮತ್ತು ಹಳೆಯ ಕೌಟುಂಬಿಕ
ಕೌಟುಂಬಿಕ ಭಿನ್ನಾಭಿಪ್ರಾಯಗಳು ಇತ್ಯರ್ಥವಾಗಲಿವೆ. ಪ್ರೇಮಿಗಳಿಗೆ ಪರಸ್ಪರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳಲು ಇಂದು ಬಾಂಧವ್ಯಗಳನ್ನ ಗಟ್ಟಿಗೊಳಿಸಲು ಇದು ಪ್ರಶಸ್ತವಾದಂತಹ ದಿನವಾಗಿದೆ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುವಂತಹ ದಿನ. ನಿಮ್ಮ ಸಂಘಟನಾ ಚಾತುರ್ಯ ಮತ್ತು ಸೂಕ್ಷ್ಮವಾದಂತಹ ಬುದ್ಧಿಶಕ್ತಿಯಿಂದ ಜಟಿಲವಾದಂತಹ ಕೆಲಸಗಳನ್ನ ಯಶಸ್ವಿಯಾಗಿ ಮುಗಿಸುವಂತದ್ದು. ಸಹೋದ್ಯೋಗಿಗಳಿಂದ ಅಸೂಯೆ ಎದುರಾಗಬಹುದು. ಹಾಗಾಗಿ ನಿಮ್ಮ ಯೋಜನೆಗಳನ್ನ ಗೌಪ್ಯವಾಗಿಡುವುದು ಕೂಡ ಒಳಿತಾಗಿದೆ. ಇನ್ನು ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಲಾಭದಾಯಕ ಅವಕಾಶಗಳು ಲಭಿಸುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಸಾಧಾರಣವಾದಂತಹ ದಿನವಾಗಿರುವಂತದ್ದು. ಅತಿಯಾದ ಕೆಲಸದ ಒತ್ತಡದಿಂದಾಗಿ ಮೈಕೈ ನೋವು ಅಥವಾ ಕಣ್ಣಿನ ಆಯಾಸ ಕಾಣಿಸಿಕೊಳ್ಳಬಹುದು. ಸೂಕ್ತ ಸಮಯಕ್ಕೆ ವಿಶ್ರಾಂತಿಯನ್ನ ಪಡೆಯುವುದು ಮತ್ತು ಪ್ರಾಣಾಯಾಮವನ್ನ ಮಾಡುವುದು ನಿಮ್ಮ ಮಾನಸಿಕ ಮತ್ತು ದೈಹಿಕ ಸಮತೋಲನಕ್ಕೆ ಸಹಕಾರಿಯಾಗುವಂತದ್ದು. ಇಂದು ಮುಂಜಾನೆ ಶಿವನಿಗೆ ಶುದ್ಧವಾದಂತಹ ಜಲದಿಂದ ಅಭಿಷೇಕವನ್ನ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇದು ಮಾನಸಿಕ ಗೊಂದಲಗಳನ್ನ ನಿವಾರಿಸಿ ದೃಢತೆಯನ್ನ ನೀಡುವಂತದ್ದು. ಇನ್ನು ಹಸಿರು ಬಣ್ಣದ ಬಟ್ಟೆ ಅಥವಾ ನಿಮ್ಮ ಬಳಿ ಹಸಿರು ಕರವಸ್ತ್ರವನ್ನ ಇಟ್ಕೊಳ್ಬೇಕಾಗುತ್ತೆ. ಇದು ನಿಮ್ಮ ಬುದ್ಧಿಶಕ್ತಿ ಮತ್ತು ಕಾರ್ಯಕ್ಷಮತೆಯನ್ನ ಹೆಚ್ಚಿಸುವಂತದ್ದು. ಇನ್ನು ಸಾಧ್ಯವಾದ್ರೆ ಇಂದು ಗೋವಿಗೆ ಹಸುವಿಗೆ ಸ್ವಲ್ಪ ಹಸಿರು ಹುಲ್ಲನ್ನ ಅಥವಾ ತರಕಾರಿಯನ್ನ ನೀಡಬೇಕಾಗುತ್ತೆ. ಇದರಿಂದ ಜಾತಕದಲ್ಲಿನ ಬುಧ ದೋಷಗಳು ನಿವಾರಣೆಯಾಗಿ ಧನ ಆಗಮನವು ಕೂಡ ಆಗುವಂತದ್ದು. ಸಂಜೆ ಮನೆಯ ದೇವರ ಕೋಣೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಓಂ ನಮಃ ನಾರಾಯಣಾಯ ನಮಃ ಮಂತ್ರವನ್ನ ಸ್ಮರಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 1 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ನೀಲಿ ಬಣ್ಣವನ್ನ ಬಳಸಿ. ತುಲಾರಾಶಿಯವರ ಜಗತ್ತಿನಲ್ಲಿ ಪ್ರತಿಯೊಂದು ಸಮತೋಲನದಲ್ಲಿದ್ದಾಗ ಮಾತ್ರ ಚಂದವಾಗಿ ಕಾಣುತ್ತದೆ. ತಕ್ಕಡಿಯಂತೆ ಎಲ್ಲವನ್ನ ತೂಗಿ ನೋಡುವಂತಹ ಗುಣ ನಿಮ್ಮದು. ಆದರೆ ಹೊರಗಿನ ಪ್ರಪಂಚವನ್ನ ಸಮತೋಲನಗೊಳಿಸುವಂತಹ ಗಡಿಬಿಡಿಯಲ್ಲಿ ನಿಮ್ಮ ಒಳಗಿನ ಶಾಂತಿಯನ್ನ ಕಳೆದುಕೊಳ್ಬೇಡಿ. ನಿಮ್ಮ ಯೋಗ್ಯತೆ ಏನು ಎಂದು ಜಗತ್ತಿಗೆ ಸಾಬೀತುಪಡಿಸುವಂತಹ ಅಗತ್ಯ ನಿಮಗಿಲ್ಲ. ನಿಮ್ಮ ಆತ್ಮಸಾಕ್ಷಿ ನಿಮ್ಮ ಪ್ರಾಮಾಣಿಕನಾಗಿದ್ದರೆ ಸಾಕು. ನಿಮ್ಮೊಳಗಿನ ಮೌನವೇ ನಿಮ್ಮ ಅತ್ಯಂತ ದೊಡ್ಡ ಶಕ್ತಿಯಾಗುವಂತದ್ದು. ಇಂದು ಹಣಕಾಸಿನ ವಿಷಯದಲ್ಲಿ ನಿಮಗೆ ಅನುಕೂಲಕರವಾದಂತಹ ದಿನ. ಬಹುದಿನಗಳಿಂದ ಬರಬೇಕಾಗಿದ್ದಂತಹ ಬಾಕಿ ಹಣ ಅಥವಾ ಸಾಲದ ಹಣ ಕೈ ಸೇರುವ ಸಾಧ್ಯತೆ ಇದೆ. ಭವಿಷ್ಯದ ದೃಷ್ಟಿಯಿಂದ ಹೊಸ ಹೂಡಿಕೆ ಯೋಜನೆಗಳನ್ನ ಆರಂಭಿಸಲು ಇದು ಸೂಕ್ತವಾದಂತಹ ಸಮಯ. ಆದಾಗ್ಯೂ ಅನಗತ್ಯ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ಹೆಚ್ಚಿನ ಹಣ ವ್ಯಯವಾಗದಂತೆ ನಿಗಾವನ್ನ ಇಟ್ಕೊಳ್ಬೇಕಾಗುತ್ತೆ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಹೆಚ್ಚಿನ ಜವಾಬ್ದಾರಿಗಳು ಹೆಗಲೇರುವಂತದ್ದು. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡದಂತೆ ನಿಮ್ಮ ಸಂಯಮವನ್ನ ಕಾಯ್ದುಕೊಳ್ಳುವುದು ಮುಖ್ಯವಾಗಿರುವಂತದ್ದು. ಇನ್ನು ವ್ಯಾಪಾರಸ್ಥರಿಗೆ ಹೂಡಿಕೆಯಲ್ಲಿ ನಿರೀಕ್ಷಿತವಾದಂತಹ ಲಾಭ ದೊರೆಯಲಿದೆ ಮತ್ತು ಮಾರುಕಟ್ಟೆಯಲ್ಲಿ ನಿಮ್ಮ ಒಪ್ಪಂದಗಳು ಯಶಸ್ವಿಯಾಗಲಿವೆ. ಸೃಜನಶೀಲ ರಂಗದಲ್ಲಿರುವವರಿಗೆ ಹೊಸ ಅವಕಾಶಗಳು ಹುಡುಕಿಕೊಂಡು ಬರುವಂತಹ ದಿನವಾಗಿದೆ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ನೆಲೆಸಿರುವಂತದ್ದು. ಜೀವನ ಸಂಗಾತಿಯ ಭಾವನೆಗಳಿಗೆ ಗೌರವವನ್ನ ನೀಡುವುದರಿಂದ ಸಂಬಂಧ ಇನ್ನಷ್ಟು ಗಟ್ಟಿಯಾಗಲಿದೆ. ದೀರ್ಘಕಾಲದ ಕೌಟುಂಬಿಕ ಸಮಸ್ಯೆಯೊಂದಕ್ಕೆ ಹಿರಿಯರ ಮಧ್ಯಸ್ಥಿಕೆಯಿಂದ ಸುಖದ ಅಂತ್ಯ ಕಾಣುವಂತದ್ದು. ಪ್ರೇಮಿಗಳಿಗೆ ಪರಸ್ಪರರ ಮನಸ್ಸನ್ನ ಅರ್ಥ ಮಾಡಿಕೊಳ್ಳಲು ಈ ದಿನ ಉತ್ತಮವಾದಂತಹ ದಿನ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಸಾಧಾರಣವಾದಂತಹ ದಿನವಾಗಿದೆ. ಅತಿಯಾದ ಕೆಲಸದ ಒತ್ತಡದಿಂದಾಗಿ ದೈಹಿಕ ಆಯಾಸ ಮತ್ತು ಕಣ್ಣಿನ ಉರಿ ಕಾಣಿಸಿಕೊಳ್ಳಬಹುದು. ತಲೆನೋವು ಬರದಂತೆ ತಡೆಯಲು ಸಮಯಕ್ಕೆ ಸರಿಯಾಗಿ ಆಹಾರವನ್ನ ಸೇವಿಸಬೇಕಾಗುತ್ತೆ. ಪ್ರಾಣಾಯಾಮ ಮತ್ತು ಯೋಗಾಭ್ಯಾಸವನ್ನ ಮಾನಸಿಕ ನೆಮ್ಮದಿಗೆ ಸಹಕಾರಿಯಾಗುವಂತದ್ದನ್ನ ನೋಡ್ತೀರಾ. ಇಂದು ನಿಮ್ಮ ದೈನಂದಿನ ಜೀವನದಲ್ಲಿ ಬಿಳಿ ಅಥವಾ ತಿಳಿನೀಲಿ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕಾಗುತ್ತೆ. ಇದು ಶುಕ್ರ ಗ್ರಹದ ಅನುಗ್ರಹವನ್ನ ಹೆಚ್ಚಿಸುವಂತದ್ದು. ಇನ್ನು ಮುಂಜಾನೆ ಶಿವನಿಗೆ ಶುದ್ಧವಾದಂತಹ ನೀರು ಅಥವಾ ಹಾಲಿನಿಂದ ಅಭಿಷೇಕವನ್ನ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನ ಜಪಿಸುವುದರಿಂದ ಮಾನಸಿಕ ಗೊಂದಲಗಳು ದೂರವಾಗಿ ಮನಸ್ಸು ಪ್ರಶಾಂತವಾಗ್ತದೆ. ಇನ್ನು ಸಾಧ್ಯವಾದರೆ ಇಂದು ಗೋವಿಗೆ ಸ್ವಲ್ಪ ಸಿಹಿಯನ್ನ ನೀಡಿ ಅಥವಾ ನಿರ್ಗತಿಕರಿಗೆ ಬಿಳಿ ಬಣ್ಣದ ಆಹಾರವನ್ನ ದಾನವಾಗಿ ಮಾಡಿ. ಇದರಿಂದ ಆರ್ಥಿಕ ಅಡೆತಡೆಗಳು ನಿವಾರಣೆ ಆಗ್ತವೆ. ಸಂಜೆ ವೇಳೆ ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಲಕ್ಷ್ಮೀ ದೇವಿಯನ್ನ ಸ್ಮರಿಸುವುದರಿಂದ ಸಕಾರಾತ್ಮಕ ಶಕ್ತಿಯು ಕೂಡ ವೃದ್ಧಿ ಆಗ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 6 ಮತ್ತು 2 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ. ನೀವು ವೃಶ್ಚಿಕ ರಾಶಿಯವರೇ, ನಿಮ್ಮ ಅದಮ್ಯ ಇಚ್ಛಾಶಕ್ತಿಯೇ ನಿಮ್ಮ ಪರಮ ಆಸ್ತಿ ಆಗಿರುವಂತದ್ದು. ಯಾವುದೇ ಸವಾಲು ಎದುರಾದರೂ ಅದನ್ನ ಬೇರು ಸಮೇತ ಎದುರಿಸುವಂತಹ ಶಕ್ತಿ ನಿಮ್ಮಲ್ಲಿರುವಂತದ್ದು. ನಿಮ್ಮ ಮೇಲೆ ನಿಮಗಿರುವಂತಹ ನಂಬಿಕೆಯನ್ನ ಎಂದಿಗೂ ಕೂಡ ಕಳೆದುಕೊಳ್ಬೇಡಿ. ಏಕೆಂದರೆ ಸಮುದ್ರದ ಆಳದಲ್ಲಿರುವಂತಹ ಮೌನವು ಅದರ ದೌರ್ಬಲ್ಯವಲ್ಲ, ಅದು ಅದರ ಗಾಂಭೀರ್ಯ ಮತ್ತು ಶಕ್ತಿಯ ಸಂಕೇತವಾಗಿರುವಂತದ್ದು. ಹಾಗೆಯೇ ನಿಮ್ಮ ಜೀವನದಲ್ಲಿ ಬರುವಂತಹ ನಿಶಬ್ದದ ದಿನಗಳು ನಿಮ್ಮ ಸೋಲಲ್ಲ, ಬದಲಾಗಿ ಭವಿಷ್ಯದ ದೊಡ್ಡ
ದೊಡ್ಡ ಚಂಡಮಾರುತದಂತಹ ಗೆಲುವಿಗೆ ನೀವು ನಡೆಸುತ್ತಿರುವಂತಹ ಆಂತರಿಕ ಸಿದ್ಧತೆ. ಜಗತ್ತು ನಿಮ್ಮನ್ನ ಕತ್ತಲಿಗೆ ತಳ್ಳಿದೆ ಎಂದು ಭಾವಿಸಬೇಡಿ. ನೀವು ಕತ್ತಲಲ್ಲೂ ಚಿಗುರೊಡೆಯಬಲ್ಲ ವಿಶಿಷ್ಟವಾದಂತಹ ಬೀಜ ಎಂಬುದನ್ನ ನೆನಪಿನಲ್ಲಿಟ್ಕೊಳ್ಬೇಕಾಗತ್ತೆ. ಇಂದು ಉದ್ಯೋಗದ ಕ್ಷೇತ್ರದಲ್ಲಿ ನಿಮ್ಮ ತಾಳ್ಮೆ ಮತ್ತು ರಹಸ್ಯ ಕಾರ್ಯತಂತ್ರಗಳಿಗೆ ಭಾರಿ ಯಶಸ್ಸು ಸಿಗುವಂತದ್ದು. ಸಹೋದ್ಯೋಗಿಗಳ ನಡುವೆ ಇದ್ದಂತಹ ಭಿನ್ನಾಭಿಪ್ರಾಯಗಳು ದೂರವಾಗಿ ನಿಮ್ಮ ನಾಯಕತ್ವದ ಗುಣಕ್ಕೆ ಮನ್ನಣೆ ದೊರೆಯುತ್ತದೆ. ಇನ್ನು ವ್ಯಾಪಾರಸ್ಥರಿಗೆ ದೀರ್ಘಾವಧಿಯ ಲಾಭ ತರುವಂತಹ ಹೊಸ ಒಪ್ಪಂದಗಳು ಕೈಗೂಡುವಂತದ್ದು. ರಿಯಲ್ ಎಸ್ಟೇಟ್ ಅಥವಾ ಕೃಷಿ ಆಧಾರಿತ ವ್ಯವಹಾರದಲ್ಲಿ ಇರುವವರಿಗೆ ಆಕಸ್ಮಿಕ ಧನ ಲಾಭದ ಯೋಗವಿದೆ. ಇನ್ನು ಹಣಕಾಸಿನ ಸ್ಥಿತಿ ಇಂದು ಉತ್ತಮವಾಗಿರುತ್ತದೆ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತವಾದಂತಹ ಲಾಭಾಂಶ ನಿಮ್ಮ ಕೈ ಸೇರಲಿದೆ. ಆದರೆ ಇಂದು ಯಾರಿಗೂ ಕೂಡ ಸಾಲ ನೀಡಲು ಹೋಗಬೇಡಿ. ಮರಳಿ ಬರುವುದು ಕಷ್ಟಕರವಾಗಬಹುದು. ಇನ್ನು ಭವಿಷ್ಯದ ದೊಡ್ಡ ಯೋಜನೆಗಳಿಗಾಗಿ ಹಣವನ್ನ ಉಳಿತಾಯವನ್ನ ಮಾಡಲು ಇದು ಸೂಕ್ತವಾದಂತಹ ಸಮಯವಾಗಿರುವಂತದ್ದು. ಇನ್ನು ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವಿರುವಂತದ್ದು. ಇಂದು ಸಂಗಾತಿಯು ನಿಮ್ಮ ಆಂತರಿಕ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ನಿಮಗೆ ಮಾನಸಿಕವಾಗಿ ಬೆಂಬಲವನ್ನ ನೀಡಲಿದ್ದಾರೆ. ಮಕ್ಕಳ ಕಡೆಯಿಂದ ಶುಭ ವಾರ್ತೆಗಳು ಕೇಳಿ ಬರುವಂತದ್ದು. ದೀರ್ಘಕಾಲದ ಕೌಟುಂಬಿಕ ಸಮಸ್ಯೆಯೊಂದಕ್ಕೆ ಹಿರಿಯರ ಮಾರ್ಗದರ್ಶನದಿಂದ ಸುಖಾಂತವು ಕೂಡ ಸಿಗುವಂತದ್ದು. ಇಂದು ದೈಹಿಕವಾಗಿ ಸದೃಢರಾಗಿರ್ತೀರಿ. ಆದರೆ ಅಧಿಕ ಕೆಲಸದ ಒತ್ತಡದಿಂದಾಗಿ ಬಿಪಿ ಅಥವಾ ಬಾಡಿ ಹೀಟ್ ಹೆಚ್ಚಾಗಬಹುದು. ಸ್ವಲ್ಪ ಪ್ರಾಣಾಯಾಮ ಮತ್ತು ಧ್ಯಾನಕ್ಕೆ ಸ್ವಲ್ಪ ಸಮಯವನ್ನ ಮೀಸಲಿಡಬೇಕಾಗುತ್ತೆ. ಇನ್ನು ಸಾಕಷ್ಟು ನೀರನ್ನ ಕುಡಿಯುವುದು ಕೂಡ ಅಗತ್ಯತೆ ಇರುವಂತದ್ದು ನಿಮಗೆ. ಇಂದು ಮುಂಜಾನೆ ಶಿವಲಿಂಗಕ್ಕೆ ಶುದ್ಧವಾದಂತಹ ಜಲ ಅಥವಾ ಹಾಲಿನ ಅಭಿಷೇಕವನ್ನ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನ ಜಪಿಸಿ. ಇದು ಮಾನಸಿಕ ಆತಂಕಗಳನ್ನ ದೂರ ಮಾಡಿ ನೆಮ್ಮದಿಯನ್ನ ನೀಡುತ್ತದೆ. ಇನ್ನು ಸಂಜೆಯ ಸಮಯದಲ್ಲಿ ಹನುಮಾನ್ ಚಾಲೀಸವನ್ನ ಭಕ್ತಿಯಿಂದ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ನಿಮ್ಮ ರಾಶಾಧಿಪತಿ ಮಂಗಳನ ದೋಷಗಳನ್ನ ನಿವಾರಿಸಿ ಧೈರ್ಯ ಮತ್ತು ರಕ್ಷಣೆಯನ್ನ ನೀಡುತ್ತದೆ. ಇನ್ನು ಸಾಧ್ಯವಾದರೆ ಕಪ್ಪು ನಾಯಿಗೆ ಅಥವಾ ಹಸುವಿಗೆ ಆಹಾರವನ್ನು ನೀಡಬೇಕಾಗುತ್ತೆ. ಇದು ರಾಹು ಕೇತುಗಳ ನಕಾರಾತ್ಮಕ ಪ್ರಭಾವವನ್ನ ಕಡಿಮೆ ಮಾಡುವಂತದ್ದು. ಇಂದು ನಿಮ್ಮ ಉಡುಪಿನಲ್ಲಿ ಬಿಳಿ ಅಥವಾ ಗಾಢ ಕೆಂಪು ಬಣ್ಣಕ್ಕೆ ಆದ್ಯತೆಯನ್ನು ನೀಡಿ. ಶುಭ ಸಂಖ್ಯೆಯಾಗಿ 9 ಮತ್ತು 2 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಬಿಳಿ ಬಣ್ಣವನ್ನ ಬಳಸಿ. ಧನುರಾಶಿಯವರೇ, ನಿಮ್ಮ ರಾಶಾಧಿಪತಿ ಗುರುವು ನಿಮಗೆ ಜ್ಞಾನ ಮತ್ತು ಧೀಮಂತಿಕೆಯನ್ನ ಕರುಣಿಸಿದ್ದಾನೆ. ಇಂದಿನ ತಾತ್ಕಾಲಿಕ ಗೊಂದಲಗಳು ನಿಮ್ಮ ನಾಳೆಯ ಶಾಶ್ವತವಾದಂತಹ ಯಶಸ್ಸಿನ ಮುನ್ನಡಿಯಷ್ಟೇ. ನಿಮ್ಮ ಆಂತರಿಕ ಪ್ರಜ್ಞೆಯನ್ನ ನಂಬಿ ಮುನ್ನಡೆಯಬೇಕಾಗುತ್ತೆ. ಬಿರುಗಾಳಿಗೆ ಸಿಲುಕಿದಾಗ ದೋಣಿಯ ಚಲನೆ ನಿಲ್ಲಬಹುದು, ಆದರೆ ನಾವಿಕನ ನಂಬಿಕೆ ಮತ್ತು ದೃಢತೆ ನಿಲ್ಲಬಾರದು. ನೆನಪಿಡಿ, ಬದುಕಿನಲ್ಲಿ ಬರುವಂತಹ ಕತ್ತಲೆಯು ನಿಮ್ಮನ್ನ ಮುಳುಗಿಸಲು ಬರುವುದಿಲ್ಲ. ಬದಲಾಗಿ ನಿಮ್ಮೊಳಗೆ ಅಡಗಿರುವಂತಹ ಅದೃಶ್ಯ ಬೆಳಕನ್ನ ಅಂದ್ರೆ ಆತ್ಮಶಕ್ತಿಯನ್ನ ಜಗತ್ತಿಗೆ ಪರಿಚಯಿಸಲು ಬರುತ್ತವೆ. ಸವಾಲುಗಳನ್ನ ಕೇವಲ ತೊಂದರೆಗಳೆಂದು ಭಾವಿಸಬೇಡಿ. ನಿಮ್ಮ ಜೀವನದಲ್ಲಿ ಅವು ನಿಮ್ಮ ವ್ಯಕ್ತಿತ್ವವನ್ನ ಕೆತ್ತುತ್ತಿರುವಂತಹ ಉಳಿಯ ಮುಖಗಳಾಗಿರುತ್ತವೆ ಎಂಬುದನ್ನ ನೀವು ಮರೆಯೋ ಹಾಗಿಲ್ಲ. ಇಂದು ವೃತ್ತಿರಂಗದಲ್ಲಿ ಸವಾಲುಗಳು ಎದುರಾದರೂ ನಿಮ್ಮ ನಾಯಕತ್ವದ ಗುಣ ಮತ್ತು ಧೈರ್ಯದಿಂದ ಅವುಗಳನ್ನ ಯಶಸ್ವಿಯಾಗಿ ನಿಭಾಯಿಸುವಿರಿ. ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳಿಗೆ ಆಸ್ಪದವನ್ನ ನೀಡಬೇಡಿ. ನಿಮ್ಮ ದೀರ್ಘಕಾಲದ ಯೋಜನೆಗಳಿಗೆ ಇಂದು ಸಕಾರಾತ್ಮಕ ಚಾಲನೆ ಸಿಗಲಿದೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಹೂಡಿಕೆ ಅಥವಾ ಒಪ್ಪಂದಗಳು ಲಭ್ಯವಾಗುವಂತಹ ಯೋಗವಿದೆ. ಇನ್ನು ಹಣಕಾಸಿನ ವಿಷಯದಲ್ಲಿ ಇಂದು ಪ್ರಗತಿಪರವಾದಂತಹ ದಿನ. ಬರಬೇಕಾಗಿದ್ದಂತಹ ಬಾಕಿ ಹಣ ಆಕಸ್ಮಿಕವಾಗಿ ಕೈ ಸೇರಬಹುದು. ಹಳೆಯ ಹೂಡಿಕೆಗಳಿಂದ ಲಾಭಾಂಶ ಕೂಡ ದೊರೆಯುವಂತದ್ದು. ಆದರೆ ರಿಯಲ್ ಎಸ್ಟೇಟ್ ಅಥವಾ ಆಸ್ತಿ ಖರೀದಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಜಾಗರೂಕರಾಗಿರಬೇಕಾಗುತ್ತೆ. ದಾಸ್ತಾವೇಜುಗಳನ್ನ ಸರಿಯಾಗಿ ಪರಿಶೀಲನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗಬಹುದು. ಸಂಗಾತಿಯ ಭಾವನೆಗಳಿಗೆ ಗೌರವವನ್ನ ನೀಡಬೇಕಾಗುತ್ತೆ. ಅವರ ಬೆಂಬಲವು ನಿಮ್ಮ ಆಂತರಿಕ ಶಕ್ತಿಯನ್ನ ಹೆಚ್ಚಿಸುತ್ತದೆ. ಇನ್ನು ಮಕ್ಕಳ ನಡವಳಿಕೆ ಅಥವಾ ವಿದ್ಯಾಭ್ಯಾಸದ ಪ್ರಗತಿಯು ನಿಮಗೆ ಸಂತಸವನ್ನ ತರುವಂತದ್ದು. ಪ್ರೇಮಿಗಳಿಗೆ ಪರಸ್ಪರ ನಂಬಿಕೆ ವೃದ್ಧಿಯಾಗುವಂತಹ ದಿನವಾಗಿದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಮಿಶ್ರ ಫಲವನ್ನ ಕಾಣ್ತೀರಾ. ಅತಿಯಾದ ಚಿಂತನೆಯಿಂದಾಗಿ ಬಿಪಿ ಅಥವಾ ದೈಹಿಕ ಆಯಾಸ ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಮತ್ತು ಧ್ಯಾನಕ್ಕೆ ಒತ್ತನ್ನ ನೀಡಬೇಕಾಗುತ್ತೆ. ನೀವು ಇಂದು ಧನುರಾಶಿಯ ಅಧಿಪತಿ ಗುರುವಾಗಿರುವುದರಿಂದ ನಿಮ್ಮ ಗುರುಗಳಿಗೆ ಅಥವಾ ಹಿರಿಯರಿಗೆ ಗೌರವವನ್ನ ಸಲ್ಲಿಸಿ ಆಶೀರ್ವಾದವನ್ನ ಪಡೆಯಿರಿ. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನ ಒಪ್ಪವು ನಿಮಗೆ ರಕ್ಷಣೆಯನ್ನ ನೀಡುವಂತದ್ದು. ಇಂದು ಹಳದಿ ಚಂದನ ಅಥವಾ ಕೇಸರಿ ತಿಲಕವನ್ನ ಹಣೆಗೆ ಧರಿಸಿ. ಇದು ನಿಮ್ಮ ಆಕರ್ಷಣಾ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನ ವೃದ್ಧಿಸುವಂತದ್ದು. ಇಂದಿನ ದಿನ ಶುಭ ಫಲಗಳಿಗಾಗಿ ಹಳದಿ, ಕೆಂಪು ಅಥವಾ ಬಂಗಾರದ ಬಣ್ಣದ ಉಡುಪುಗಳಿಗೆ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಇಂದು ಮುಂಜಾನೆ ಶಿವನಿಗೆ ಜಲಾಭಿಷೇಕವನ್ನ ಮಾಡಿ ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಿ. ಸಾಧ್ಯವಾದರೆ
ಬಿಳಿ ಧಾನ್ಯಗಳನ್ನ ದಾನವಾಗಿ ಮಾಡಿ. ಇದು ಮಾನಸಿಕ ಶಾಂತಿಗೆ ಸಹಕಾರಿ. ಶುಭ ಸಂಖ್ಯೆಯಾಗಿ 3 ಮತ್ತು 9 ಬಳಸಿ. ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಶನಿದೇವನ ಪ್ರಭಾವ ಹೊಂದಿರುವಂತಹ ನೀವು ಜನ್ಮಜಾತ ದೃಢ ಸಂಕಲ್ಪದವರಾಗಿರ್ತೀರ. ಜಗತ್ತು ನಿಮ್ಮ ವೇಗವನ್ನ ಪ್ರಶ್ನಿಸಿದಾಗ ನೀವು ನಿಮ್ಮ ಆಳವಾದ ಬೇರುಗಳನ್ನ ಗಟ್ಟಿಗೊಳಿಸುತ್ತೀರಿ ಎಂಬುದನ್ನ ಮರೆಯಬೇಡಿ. ಶ್ರಮವನ್ನ ಪಡಿ, ಆಗ ಯಶಸ್ಸು ಶಾಶ್ವತವಾಗಿರುತ್ತದೆ. ಬಂಡೆಯ ಮೇಲಿನ ಕೆತ್ತನೆ ಸುಲಭವಾಗಿ ಮೂಡುವುದಿಲ್ಲ, ಅದು ನಿರಂತರ ಉಳಿಪೆಟ್ಟಿನ ನೋವನ್ನ ಸಹಿಸಿಕೊಂಡು ಸುಂದರವಾದ ಶಿಲ್ಪವಾಗ್ತದೆ. ಹಾಗೆಯೇ ಜೀವನದಲ್ಲಿ ಬರುವ ವಿಳಂಬ ಮತ್ತು ಕಠಿಣ ಪರಿಶ್ರಮಗಳು ನಿಮ್ಮ ಯಶಸ್ಸನ್ನ ತಡ ಮಾಡುತ್ತಿಲ್ಲ, ಬದಲಾಗಿ ನಿಮ್ಮನ್ನ ದೀರ್ಘಕಾಲದ ಸಾಮ್ರಾಜ್ಯಕ್ಕೆ ಯೋಗ್ಯರಾದ ಧೀರರನ್ನಾಗಿ ರೂಪಿಸುತ್ತವೆ. ಕಾಲ ನಿಮ್ಮ ತಾಳ್ಮೆಯನ್ನ ಪರೀಕ್ಷಿಸುತ್ತಿದ್ದಾಗ ನಿಮ್ಮ ನಿರಂತರ ಪ್ರಯತ್ನವೇ ಅದಕ್ಕೆ ನೀಡುವಂತಹ ಅತ್ಯುತ್ತಮವಾದಂತಹ ಉತ್ತರವಾಗ್ತದೆ. ಇಂದು ಕುಟುಂಬದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಲಿವೆ. ಹಿರಿಯರ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗಬಹುದು. ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡದಂತೆ ಸಮಾಧಾನದಿಂದ ವರ್ತನೆಯನ್ನ ಮಾಡಬೇಕಾಗತ್ತೆ. ಮೌನ ಮತ್ತು ಪರಸ್ಪರ ಗೌರವದಿಂದ ಕೌಟುಂಬಿಕ ಸಾಮರಸ್ಯವನ್ನ ಕಾಪಾಡಿಕೊಳ್ಳಬಹುದು. ಇನ್ನ ಹಣಕಾಸಿನ ವಿಷಯದಲ್ಲಿ ಇಂದು ನಿಮಗೆ ಅನುಕೂಲಕರವಾದಂತಹ ದಿನ. ಸ್ಥಿರ ಆಸ್ತಿ ಅಥವಾ ಹಳೆಯ ಹೂಡಿಕೆಗಳಿಂದ ಧನ ಲಾಭವಾಗುವಂತಹ ಯೋಗವಿದೆ. ಆದರೆ ಅನಗತ್ಯ ಖರ್ಚುಗಳ ಮೇಲೆ ನಿಯಂತ್ರಣವಿರಲಿ. ಭವಿಷ್ಯದ ಸುರಕ್ಷತೆಗಾಗಿ ಉಳಿತಾಯ ಯೋಜನೆಗಳಲ್ಲಿ ತೊಡಗಿಸಿಕೊಳ್ಳುವುದು ಉತ್ತಮ. ಸಾಲದ ವ್ಯವಹಾರಗಳಿಂದ ಆದಷ್ಟು ದೂರವಿರಬೇಕಾಗುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮಗೆ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ದೊರೆಯಲಿದೆ. ನಿಮ್ಮ ಶಿಸ್ತು ಮತ್ತು ಕಾರ್ಯದಕ್ಷತೆಯನ್ನ ಮೇಲಾಧಿಕಾರಿಗಳು ಗುರುತಿಸಲಿದ್ದಾರೆ. ಕಠಿಣ ಸವಾಲುಗಳಿದ್ದರೂ ನಿಮ್ಮ ತಾಳ್ಮೆಯಿಂದ ಅವುಗಳನ್ನ ಯಶಸ್ವಿಯಾಗಿ ನಿಭಾಯಿಸ್ತೀರಿ. ವ್ಯಾಪಾರಸ್ಥರಿಗೆ ನಿಧಾನಗತಿಯ ಪ್ರಗತಿ ಕಂಡು ಬಂದರೂ ದೀರ್ಘಾವಧಿಯ ಲಾಭಕ್ಕೆ ಇಂದು ಉತ್ತಮವಾದಂತಹ ತಳಹದಿಯಾಗುವಂತದ್ದು. ನೂತನ ಯೋಜನೆಗಳಿಗೆ ಚಾಲನೆಯನ್ನ ನೀಡಲು ಇದು ಒಳ್ಳೆಯ ದಿನವಾಗಿದೆ. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯದ ದೃಷ್ಟಿಯಿಂದ ಇಂದು ಮಿಶ್ರ ಫಲವನ್ನ ನೋಡ್ತೀರಾ. ಕೆಲಸದ ಒತ್ತಡದಿಂದಾಗಿ ದೈಹಿಕ ಆಯಾಸ ಮತ್ತು ಬೆನ್ನು ನೋವು ಮತ್ತು ಕೀಲು ನೋವು ಕೂಡ ಕಾಣಿಸಿಕೊಳ್ಳಬಹುದು. ಆಹಾರ ಕ್ರಮದಲ್ಲಿ ಶಿಸ್ತನ್ನ ಕಾಪಾಡಿಕೊಂಡು ಹೋಗ್ಬೇಕಾಗುತ್ತೆ. ಇಂದು ಸಾಧ್ಯವಾದರೆ ಹತ್ತಿರದ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನವನ್ನ ಪಡೆಯಿರಿ ಅಥವಾ ಶಿವನಿಗೆ ಬಿಲ್ಪತ್ರೆಯನ್ನ ಅರ್ಪಿಸಬೇಕಾಗುತ್ತೆ. ಇಂದು ತಿಳಿ ನೀಲಿ ಅಥವಾ ಗಾಢ ನೀಲಿ ಬಣ್ಣದ ಉಡುಪುಗಳನ್ನ ಧರಿಸುವುದು ನಿಮಗೆ ಸಕಾರಾತ್ಮಕ ಶಕ್ತಿಯನ್ನ ನೀಡುತ್ತದೆ. ಇನ್ನು ಮುಂಜಾನೆ ಅಥವಾ ಸಂಜೆ ಶಿವನ ಮುಂದೆ ಕುಳಿತು ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಭಕ್ತಿಯಿಂದ ಜಪಿಸಿ. ಇದು ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡಿ ಆಂತರಿಕ ಶಕ್ತಿಯನ್ನ ನಿಮಗೆ ಹೆಚ್ಚಿಸುವಂತದ್ದು. ಇನ್ನ ಸಾಧ್ಯವಾದರೆ ನಿಮಗೆ ಕಪ್ಪು ಎಳ್ಳು ಅಥವಾ ಎಳ್ಳನ್ನ ದಾನವಾಗಿ ಮಾಡುವುದು ಅಥವಾ ಬಡವರಿಗೆ, ಕಾರ್ಮಿಕರಿಗೆ ನಿಮ್ಮ ಕೈಲಾದಂತಹ ಸಹಾಯವನ್ನ ಮಾಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 8 ಮತ್ತು 4 ಬಳಸಿ. ಕುಂಭರಾಶಿಯವರೇ, ನದಿ ಹರಿಯುವಾಗ ಬಂಡೆಗಳನ್ನ ಮುರಿದು ದಾರಿ ಮಾಡಿಕೊಳ್ಳುವುದಿಲ್ಲ, ಬದಲಾಗಿ ತನ್ನ ನಿರಂತರತೆಯಿಂದ ಬಂಡೆಗಳನ್ನೇ ಸವಿಸಿ ಮುನ್ನಡೆಯುತ್ತದೆ. ಜೀವನದ ಕಷ್ಟಗಳು ಅಷ್ಟೇ, ಅವುಗಳನ್ನ ಒಂದೇ ದಿನದಲ್ಲಿ ಮೆಟ್ಟಿ ನಿಲ್ಲಲು ಸಾಧ್ಯವಾಗದಿರಬಹುದು. ಆದರೆ ನಿಮ್ಮ ದೈನಂದಿನ ನಿರಂತರ ಪ್ರಯತ್ನ ಮತ್ತು ತಾಳ್ಮೆ ಎಂತಹ ಕಠಿಣ ಪರಿಸ್ಥಿತಿಯನ್ನು ನಿಯಮಗುಣವಾಗಿ ಬದಲಿಸಬಲ್ಲದು. ನಿಮ್ಮ ಆಂತರಿಕ ಮೌನವೇ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ. ಇಂದು ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಇರುವಂತದ್ದು. ಜೀವನ ಸಂಗಾತಿಯ ಭಾವನೆಗಳಿಗೆ ಗೌರವವನ್ನ ನೀಡುವುದರಿಂದ ನಿಮ್ಮ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಲಿದೆ. ಪ್ರೇಮಿಗಳಿಗೆ ಇಂದು ತಮ್ಮ ಸಂಗಾತಿಯಿಂದ ಸಕಾರಾತ್ಮಕ ಬೆಂಬಲ ಸಿಗಲಿದೆ. ಮನೆಯ ಹಿರಿಯರ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನವನ್ನ ಹರಿಸುವುದು ಅಗತ್ಯವಾಗಿರುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಸಾಧಾರಣವಾದಂತಹ ದಿನ. ಅತಿಯಾದ ಆಲೋಚನೆ ಮತ್ತು ಮಾನಸಿಕ ಒತ್ತಡದಿಂದಾಗಿ ನಿದ್ರಾಹೀನತೆ ಅಥವಾ ತಲೆನೋವು ಕಾಣಿಸಿಕೊಳ್ಳಬಹುದು. ಸಂಜೆಯ ಅವಧಿಯಲ್ಲಿ ಧ್ಯಾನ ಅಥವಾ ಪ್ರಾಣಾಯಾಮವನ್ನ ಮಾಡುವುದರಿಂದ ಮಾನಸಿಕ ನೆಮ್ಮದಿಯು ಕೂಡ ನಿಮಗೆ ಸಿಗುವಂತದ್ದು. ಇಂದು ಆರ್ಥಿಕವಾಗಿ ಆದಾಯ ಮತ್ತು ವೆಚ್ಚಗಳು ಸಮಾನವಾಗಲಿರುವಂತದ್ದು. ಹಣದ ಹರಿವು ಉತ್ತಮವಾಗಿದ್ದರೂ ಗೃಹೋಪಯೋಗಿ ವಸ್ತುಗಳ ಖರೀದಿ ಅಥವಾ ವಾಹನ ದುರಸ್ತಿಗಾಗಿ ಅನಿರೀಕ್ಷಿತ ವೆಚ್ಚಗಳು ಎದುರಾಗಬಹುದು. ದೀರ್ಘಾವಧಿಯ ಹೂಡಿಕೆಗಳಿಗೆ ಸಂಬಂಧಿಸಿದಂತೆ ತರಾತುರಿಯಲ್ಲಿ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳಬೇಡಿ ನೀವು. ಇನ್ನು ಉದ್ಯೋಗಿಗಳಿಗೆ ಇಂದು ಅತ್ಯಂತ ಸೃಜನಶೀಲ ಮತ್ತು ಆಲೋಚನಾ ಲಹರಿಯ ದಿನವಾಗಿರುವಂತದ್ದು. ನಿಮ್ಮ ವೈಜ್ಞಾನಿಕ ಮತ್ತು ತಾರ್ಕಿಕ ಚಿಂತನೆಗೆ ಕೆಲಸದ ಸ್ಥಳದಲ್ಲಿ ಮನ್ನಣೆ ಸಿಗಲಿದೆ. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು, ಆದರೆ ನಿಮ್ಮ ಶಾಂತ ವರ್ತನೆಯಿಂದ ಪರಿಸ್ಥಿತಿಯನ್ನ ತಿಳಿಗೊಳಿಸುವಿರಿ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಹೂಡಿಕೆಯು ಅವಕಾಶಗಳು ಒದಗಿ ಬರಲಿವೆ. ತಾಂತ್ರಿಕ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಯಶಸ್ಸಿನ ದಿನವಾಗಿರುವಂತದ್ದು. ಇಂದು ಮುಂಜಾನೆ ಅಥವಾ ಸಂಜೆ ಶಿವಲಿಂಗಕ್ಕೆ ಶುದ್ಧವಾದಂತಹ ಜಲ ಅಥವಾ ಹಾಲಿನಿಂದ ಅಭಿಷೇಕವನ್ನ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸುವುದರಿಂದ ಮಾನಸಿಕ ಗೊಂದಲಗಳು ನಿವಾರಣೆಯಾಗಿ ಮನಸ್ಸಿಗೆ ಸ್ಥಿರತೆಯಂತೂ ಸಿಗುವಂತದ್ದು. ಇನ್ನು ಶನಿ ಸ್ತೋತ್ರ ಪಠಣೆಯನ್ನ ಮಾಡಬೇಕಾಗುತ್ತೆ. ಸಂಜೆ ಸೂರ್ಯೋಸ್ತದ ನಂತರ ದೀಪವನ್ನು ಹಚ್ಚಿ ಶನಿ ಮಹಾತ್ಮನ ಸ್ತೋತ್ರ ಅಥವಾ ಓಂ ಶಂ ಶನೇಶ್ವರಾಯ ನಮಃ ಮಂತ್ರವನ್ನ ಜಪಿಸಿ. ಇದರಿಂದ 7 ಶನಿಯ ಪ್ರಭಾವ ತಗ್ಗಿ ಧನಾತ್ಮಕ ಶಕ್ತಿ ಹೆಚ್ಚಾಗುವಂತದ್ದು. ಇನ್ನು ಅಶಕ್ತರಿಗೆ ಸಹಾಯ
ಸಹಾಯವನ್ನ ಮಾಡುವಂತದ್ದು. ಸಮಾಜದ ಹಿಂದುಳಿದವರಿಗೆ ಅಥವಾ ಕಾಯಕ ಯೋಗಿಗಳಿಗೆ ಅಂದ್ರೆ ಕಾರ್ಮಿಕರಿಗೆ ನಿಮ್ಮ ಕೈಲಾದಂತಹ ಅನ್ನದಾನ ಅಥವಾ ಆರ್ಥಿಕ ಸಹಾಯವನ್ನ ಮಾಡಿ. ಇದು ಶನಿದೇವನ ಕೃಪೆಗೆ ಪಾತ್ರರಾಗಲು ಉತ್ತಮವಾದಂತಹ ಮಾರ್ಗವಾಗಿರುವಂತದ್ದು. ಇಂದು ನಿಮ್ಮ ಉಡುಪಿನಲ್ಲಿ ನೀಲಿ ಅಥವಾ ತಿಳಿಬೂದು ಬಣ್ಣಕ್ಕೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ 8 ಮತ್ತು 4 ಬಳಸಿ. ಶುಭ ಬಣ್ಣವಾಗಿ ನೀಲಿ ಮತ್ತು ಆಕಾಶ ನೀಲಿ ಬಣ್ಣವನ್ನ ಬಳಸಿ. ರಾಶಿ ಮೀನರಾಶಿಯವರೇ, ನಿಮ್ಮ ಅಂತಃಪ್ರಜ್ಞೆ ನಿಮ್ಮ ಅತಿ ದೊಡ್ಡ ದಿಕ್ಸೂಚಿ ಆಗಿರುವಂತದ್ದು. ಲೋಕದ ಗದ್ದಲಗಳಿಗೆ ಕಿವಿಕೊಡದೆ ನಿಮ್ಮ ಕರ್ತವ್ಯವನ್ನ ನಿಷ್ಠೆಯಿಂದ ಮಾಡಿ. ಆಗ ಕಾಲವೇ ನಿಮಗೆ ಯೋಗ್ಯವಾದ ಗೌರವವನ್ನ ತಂದುಕೊಡುತ್ತದೆ. ಸಮುದ್ರದ ಆಳದಲ್ಲಿರುವಂತಹ ಮೌನವು ಅದರ ದೌರ್ಬಲ್ಯವಲ್ಲ, ಅದು ಅದರ ಗಾಂಭೀರ್ಯ ಮತ್ತು ಅಗಾಧ ಶಕ್ತಿಯ ಸಂಕೇತವಾಗಿದೆ. ನಿಮ್ಮ ಜೀವನದ ಸವಾಲುಗಳು ನಿಮ್ಮನ್ನ ನಿಶಬ್ದಗೊಳಿಸಿದಾಗ ಕಂಗಾಲಾಗಬೇಡಿ. ನೆನಪಿಡಿ, ಶ್ರೇಷ್ಠವಾದ ಆಲೋಚನೆಗಳು ಮತ್ತು ಪರಿಹಾರಗಳು ಯಾವಾಗಲೂ ಶಾಂತವಾದ ಮನಸ್ಸಿನ ಆಳದಲ್ಲಿ ಜನ್ಮವನ್ನ ತಾಳ್ತವೆ. ನಿಮ್ಮ ಒಳಗಿನ ದೈವಿಕ ಶಕ್ತಿಯನ್ನ ನಂಬಿ ಮುನ್ನಡೆದರೆ ಯಶಸ್ಸು ನಿಮ್ಮದಾಗುವಂತದ್ದು. ಇಂದು ಆರೋಗ್ಯದ ದೃಷ್ಟಿಯಿಂದ ಸಾಧಾರಣವಾದಂತಹ ದಿನವಾಗಿದೆ. ಅತಿಯಾದ ಆಲೋಚನೆಗಳಿಂದಾಗಿ ನಿದ್ರಾಹೀನತೆ ಅಥವಾ ಮಾನಸಿಕ ಆಯಾಸ ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಮತ್ತು ಧ್ಯಾನಕ್ಕೆ ಸ್ವಲ್ಪ ಸಮಯವನ್ನ ಮೀಸಲಿಡಿ. ಇನ್ನ ಜಲದೋಷ ಅಥವಾ ಶೀತಕ್ಕೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಜಾಗೃತೆಯನ್ನ ನೀವು ಕಾಪಾಡಿಕೊಂಡು ಹೋಗ್ಬೇಕು. ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ನೆಲೆಸುವಂತದ್ದು. ಸಂಗಾತಿಯ ಭಾವನೆಗಳಿಗೆ ಗೌರವವನ್ನ ನೀಡುವುದರಿಂದ ಸಂಬಂಧ ಇನ್ನಷ್ಟು ಗಟ್ಟಿಯಾಗಲಿದೆ. ನಿಮ್ಮ ಆತ್ಮೀಯರೊಬ್ಬರ ಸಮಸ್ಯೆಗೆ ನೀವು ನೀಡುವಂತಹ ಸಲಹೆಯು ಅವರಿಗೆ ದೊಡ್ಡ ಆಸರೆಯಾಗಲಿದೆ. ಮಕ್ಕಳ ಪ್ರಗತಿಯು ಮನಸ್ಸಿಗೆ ಸಂತೋಷವನ್ನ ತರುವಂತದ್ದು. ಇನ್ನು ಆರ್ಥಿಕವಾಗಿ ಇಂದು ಅನುಕೂಲಕರವಾದಂತಹ ದಿನವಾಗಿದೆ. ಧಾರ್ಮಿಕ ಅಥವಾ ಶುಭ ಕಾರ್ಯಗಳಿಗಾಗಿ ಹಣ ವ್ಯಯವಾಗುವಂತಹ ಸಾಧ್ಯತೆ ಇದೆ. ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ಬರಲಿದೆ. ಅನಗತ್ಯ ಖರ್ಚುಗಳಿಗೆ ಕಡಿವಾಣವನ್ನ ಹಾಕುವುದು ಮುಂದಿನ ದಿನಗಳ ಆರ್ಥಿಕ ಭದ್ರತೆಗೆ ಸಹಕಾರಿಯಾಗುವಂತದ್ದು. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮ್ಮ ಸೃಜನಶೀಲತೆ ಮತ್ತು ದಯಾಗುಣಕ್ಕೆ ಮನ್ನಣೆ ಸಿಗುವಂತದ್ದು. ಸಹೋದ್ಯೋಗಿಗಳ ನಡುವೆ ಉಂಟಾಗಿದ್ದಂತಹ ಗೊಂದಲಗಳನ್ನ ನಿಮ್ಮ ಸಂಯಮದಿಂದ ಎಚ್ಚರಿಕೆ ಮತ್ತು ಬಗೆಹರಿಸಿಕೊಳ್ಳುವಂತದ್ದು. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಒಪ್ಪಂದಗಳು ಸಿಗುವಂತಹ ಯೋಗವಿದೆ. ಆದಾಗ್ಯೂ ಸಹಭಾಗಿತ್ವದ ವ್ಯವಹಾರಗಳಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ಜಾಗರೂಕರಾಗಿರಬೇಕಾಗುತ್ತೆ. ಭವಿಷ್ಯದ ಯೋಜನೆಗಳಿಗೆ ಬಂಡವಾಳ ಹೂಡಲು ಇದು ಒಳ್ಳೆಯ ದಿನವಾಗಿರುವಂತದ್ದು. ಇಂದು ಮುಂಜಾನೆ ಶಿವಲಿಂಗಕ್ಕೆ ಜಲಾಭಿಷೇಕವನ್ನ ಮಾಡಿ ಅಥವಾ ಬಿಲ್ಪತ್ರೆಯನ್ನ ಅರ್ಪಿಸಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸುವುದರಿಂದ ಮಾನಸಿಕ ಅಶಾಂತಿ ದೂರವಾಗಿ ಸಕಾರಾತ್ಮಕ ಶಕ್ತಿ ವೃದ್ಧಿ ಆಗ್ತದೆ. ನಿಮ್ಮ ಕುಲಗುರುಗಳನ್ನ ಅಥವಾ ದಕ್ಷಿಣಾಮೂರ್ತಿಯನ್ನ ಸ್ಮರಿಸಿ ಹಳದಿ ಬಣ್ಣದ ಹೂಗಳನ್ನ ಅರ್ಪಿಸಿ. ಇದು ಭಾಗ್ಯೋದಯಕ್ಕೆ ದಾರಿಯಾಗುವಂತದ್ದು. ಇಂದು ಪಕ್ಷಿಗಳಿಗೆ ಅಥವಾ ಪ್ರಾಣಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಿ. ಸಾಧ್ಯವಾದರೆ ಬಡವರಿಗೆ ಅನ್ನದಾನವನ್ನ ಮಾಡಿ. ಇದು ನಿಮ್ಮ ಜಾತಕದ ಚಂದ್ರ ಮತ್ತು ಗುರುಗ್ರಹಗಳ ಬಲವನ್ನ ಹೆಚ್ಚಿಸುವಂತದ್ದು. ಇಂದು ನಿಮ್ಮ ಉಡುಪಿನಲ್ಲಿ ಹಳದಿ ಅಥವಾ ಬಿಳಿ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ ನೀವು. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 3 ಮತ್ತು 7 ಬಳಸಬೇಕಾಗುತ್ತೆ ನೀವು. ಶುಭ ಬಣ್ಣವಾಗಿ ಹಳದಿ ಮತ್ತು ಬಿಳಿ ಬಣ್ಣವನ್ನ ಬಳಸಿದಲ್ಲಿ ಖಂಡಿತವಾಗಿಯೂ ನಿಮಗೆ ಜಯ ಸಿಗುವಂತದ್ದನ್ನ ಈ ದಿನ ನೀವು ಕಾಣ್ತೀರಾ.